ಗುರು. ಹೇಳು. ಎಲ್ಲಿಗೋ ಹೌದನಾ ಬಂದೆ ಏನು ಅದೆಲ್ಲ ಬಿಡು ಅಷ್ಟು ಯಾಕೆ ಮಾಡಿ ಹೇಳದೆ ಕಣ್ಣುಗಳು ಬ್ಲೈಂಡ್ ಆಗಿದೆ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ, ಯಾರೋ ನೀ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಳೆ, ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ, ಕರೆಕ್ಟ್ ಸ್ಮೈಲ್ ಕೊಡ್ತಾವಳೆ. ಕನ್ನಡ ಹುಟ್ಟಿದರೆ ಕನ್ನಡ ಮಾಡುಮ ಮಾಡುಮ ಎಣ್ಣೆ ಪಾರ್ಟಿ ಮಾಡುಮ. ಹನುಮಾನ್ ವರ್ಲ್ಡ್ ಬಂದಿದ್ದೀವಿ. ಇದಿರೋದು ಫುಕೆಟಲ್ಲಿ. ಇದು ಒಂದು ಅಡ್ವೆಂಚರ್ ಕ್ಲಬ್ಬು. ಸೊ ಇಲ್ಲಿ ನಿಮಗೆ ಲ್ಯೂಗ್ ರೈಡ್ ಅಂತ ಸಿಗುತ್ತೆ. ನೀವು ಲ್ಯೂಗ್ ರೈಡ್ ಏನು ಅಂತ ಏನಾದರೂ ವಂಡರ್ ಮಾಡ್ತಾ ಎದುರುಗಡೆ ಇದೆ ನೋಡಿ, ಈ ಥರ ಕಾರ್ಟ್ಗಳಲ್ಲಿ ಕೂರಿಸ್ಬಿಟ್ಟು ನಿಮ್ಮನ್ನ ಡೌನ್ ಹಿಲ್ ಬಿಡ್ತಾರೆ. ತುಂಬ ಚೆನ್ನಾಗಿದೆ. 90 ತಿರ್ಗಾ ರೇಟ್ಸ್ ಬಂದು ಸಿಂಗಲ್ ರೈಡ್ಗೆ 790, ಡಬಲ್ ರೈಡ್ಗೆ ಬಂದು 800, 100 ರೂಪಾಯಿ ಎಕ್ಸ್ಟ್ರಾ ಇತ್ತು. ಸೊ ನಾವು ಡಬಲ್ ರೈಡ್ ತೊಗೊಂಡ್ವಿ. ಮತ್ತು ಇಲ್ಲಿ ಜಿಪ್ಲೈನ್ ಆ್ಯಕ್ಟಿವಿಟಿ, ಸ್ಕೈ ವಾಕು ಆ ಥರ ಇನ್ನೂ ಏನೇನೋ ಎಕ್ಸ್ಟ್ರಾ ಇದೆ. ಸೊ ಜಿಪ್ಲೈನ್ನ ಬಂದು 3 o'clock ಹೇಳಿದ್ರು. ನಮಗೆ ಟೈಮ್ ಆಗಲ್ಲ. ಸೊ ಇಲ್ಲಿಂದ ನೆಕ್ಸ್ಟ್ ಒಂದು ವಾಪಸ್ ಟ್ರೈನ್ ಅಕೌಂಟ್ ಸೀಟ್ ಅಮ್ರಾಟ್ಗೆ ಹೋಗೋಣ ಅಂತ ಪ್ಲ್ಯಾನಲ್ಲಿದ್ದೀವಿ. ಸೊ ನಾವು ಜಸ್ಟು ಕಾರ್ಟ್ ರೈಡ್ ತೊಗೊಂಡಿದ್ದೀವಿ, ಲ್ಯೂಗ್ ರೈಡು. ಬನ್ನಿ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ನಂತರ ಯಾರಾದರೂ ವ್ಲಾಗರ್ಸ್ ಬಂದು ಇಲ್ಲಿ ಅಕಸ್ಮಾತ್ ಅವ್ರು ಕ್ಯಾಮ್ರಾ ಯೂಸ್ ಮಾಡಲಿಲ್ಲ, ಫೋನ್ ಯೂಸ್ ಮಾಡಲಿಲ್ಲ ಅಂದರೆ ಜಸ್ಟ್ ಇನ್ ಕೇಸ್ ದೇ ಹ್ಯಾವ್ ಅ ಪ್ಲೇಸ್ ವೇರ್ ಯು ಕ್ಯಾನ್ ರೆಂಟ್ ಅ ಕ್ಯಾಮ್ರಾ, ಆ್ಯಕ್ಷನ್ ಕ್ಯಾಮ್ರಾ ವಿತ್ ದ ಆಕ್ಸೆಸರೀಸ್. ಸೊ ಡೂ ಚೆಕ್ ಇಟ್ ಔಟ್. ಸೊ ನಿಮ್ಗೆ ಅಲ್ಲಿ ಟಿಕೆಟ್ ಕೌಂಟ್ರು ಇದೆ, ಅಲ್ಲಿ ಟಿಕೆಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೊ ಇಲ್ಲಿ ಪೇಮೆಂಟ್ ಮಾಡೋದು. ಇಲ್ಲಿ ಬಂದು ಇಲ್ಲಿ ನಿಮಗೆ ಸೇಫ್ಟಿಗೆ ಕ್ಯಾರಬಿನರ್ಸು ತಿರ್ಗಾ ಒಂದೆರಡು ಇದನ್ನೆಲ್ಲ ಕೊಡ್ತಾರೆ, ಕ್ಯಾಮ್ರಾ ಎಲ್ಲ, ಹೆಲ್ಮೆಟ್ಟು ನೋಡಿ. ಒಂದು ಕಡೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅಂತ ಬೇಜಾರಿದ್ರೆ, ಇನ್ನೊಂದು ಕಡೆ ನೆಕ್ಸ್ಟ್ ಏನು ಅನ್ನೋ ಜೋಶು ಹಂಗೆ ಇತ್ತು. ನಮ್ಮ ಬಾಯ್ಸು ಯಾರು ನಿದ್ದೆ ಮಾಡಬೇಕು, ನಮ್ಮ ರೂಮ್ಗೆ ಹೋಗಬೇಕು ಅನ್ನೋಂಥ ಬಾಯ್ಸ್ ಇರಲಿಲ್ಲ. ಎಲ್ಲ ಫುಲ್ಲು ಜೋಶ್ ಕೊಟ್ಟರು. ನಮಗೂ ಎಲ್ಲ ಒಳ್ಳೆ ಜೋಶ್ ಇತ್ತು. ಸೊ ನೀವಿಲ್ಲಿ ನೋಡ್ತಿರ್ಬೋದು, ನಾವು ಟಿಕೆಟ್ ತೊಗೊಂಡಿದ್ದೀವಿ. ನೆಕ್ಸ್ಟು ನಮ್ಮದು ಹಾರ್ನೆಸ್ಸು, ಕ್ಯಾರಬೈನರು ಎಲ್ಲ ಹಾಕ್ತಾರೆ ಇಲ್ಲಿ. ಈ ಹನುಮಾನ್ ವರ್ಲ್ಡ್ ಲ್ಯೂಗ್ ರೈಡಲ್ಲಿ ಮೇಜರಾಗಿ ಒಂದು ರೂಲ್ಸ್ ಏನು ಅಂದರೆ, ನೀವೇನಾದರೂ ರೈಡ್ ಮಾಡ್ತಾ ಒಂದು ಕೈಯಲ್ಲಿ ಓಡಿಸೋದು ಅಥವಾ ಸ್ಪೀಡ್ ಲಿಮಿಟ್ ಕ್ರಾಸ್ ಮಾಡೋದು ಅಥವಾ ಅಲ್ಲಿ ಸ್ಟಾಪ್ ಸೈನ್ಸ್ ಇದ್ದಾಗ ನೀವು ಅಲ್ಲಿ ಸ್ಪೀಡ್ ಮಾಡೋದು ಏನಾದರೂ ಮಾಡಿದ್ರೆ ವೀಡಿಯೋ ಯಾವುದೇ ಕಾರಣಕ್ಕೂ ನಿಮ್ಗೆ ಕೊಡೋಲ್ಲ. ಮತ್ತು ಏನಾದರೂ ನಿಮ್ಮ ವೀಡಿಯೋದಲ್ಲಿ ಬೇರೆ ಯಾರಾದರೂ ಬೀಳ್ತಿರೋದು ಏನಾದರೂ ಕ್ಯಾಪ್ಚರ್ ಆಗಿದೆ ಅಂದರೆ ಆಗಲೂ ಕೂಡ ನಿಮಗೆ ವೀಡಿಯೋ ಕೊಡೋಲ್ಲ. ಯಾಕೆಂದರೆ ಅವ್ರಿಗೆ ಇದೊಂಥರ ನೆಗೆಟಿವ್ ಮಾರ್ಕೆಟಿಂಗು. ಯಾಕೆಂದರೆ ಇಲ್ಲಿ ಬಂದವರೆಲ್ಲ ಬೀಳ್ತಾರೆ, ಇಲ್ಲೇನು ಹೋಗೋದಪ್ಪ ಅಂತ ಫ್ಯಾಮಿಲಿಗಳೆಲ್ಲ ಯೋಚನೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಿಮಗೆ ಇಲ್ಲಿ ಬೇರೆ ಏನಾದರೂ ಬಿದ್ದರೂ ನಿಮಗೆ ವೀಡಿಯೋ ಸಿಗಲ್ಲ. ಸೊ Sorry, guys. First, y'all lean back. 2 hands on the brake. No one hand, always 2 hands. When you see the slow down sign, you guys slow down. Pull back to slow down. This is brake. Just go. Left, right, like a bicycle, yeah? If you go too far, pull back. Don't let go. If you let go, I believe pull back. Don't fly, yeah? Okay. Don't stop for selfie. No one hand, always 2 hands. No racing, no drifting, no Mario Kart. If you have any emergency, pull back. Help me! You ready? ಓಕೆ. You sure? Yeah. Let's go. Right down there. ಫೈನಲಿ ಇದೇ ನೋಡಿ ಕಾರ್ಟು ನನ್ನ ಪಕ್ಕದಲ್ಲಿದೆಯಲ್ಲ, ಈ ಕಾರ್ಟಲ್ಲಿ ನಮ್ಮನ್ನ ಈ ಬೆಟ್ಟದ ಮೇಲಿಂದ ಬಿಡ್ತಾರೆ. ಸೊ
ಸೊ ಬನ್ನಿ ಹೆಂಗಿದೆ ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ. ನಾನು ಒಂದು ಫೋನ್ ಹೋಲ್ಡರು ಮತ್ತು ಒಂದು ಹ್ಯಾಂಡಲ್ ಬಾರ್ ಫೋನ್ ಹೋಲ್ಡರ್ ತೊಗೊಂಡಿದ್ದೀನಿ. ಸೊ ದ್ಯಾಟ್ ಐ ಕ್ಯಾನ್ ಶೋ ದ ರಿಯಲ್ ಎಕ್ಸ್ಪೀರಿಯನ್ಸ್. ಕ್ರೇಜಿ ಎಕ್ಸ್ಪೀರಿಯನ್ಸು. ನೀವು ಫುಕೆಟ್ಗೆ ಬಂದರೆ ಅಲ್ಲಿ ಇಲ್ಲಿ ನೈಟ್ ಲೈಫ್ ನೋಡೋದ್ರ ಬದಲು ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ. ಸಖತ್ತಾಗಿದೆ ನೈಸ್. ಶರ್ಮಾ
ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು, ಚೆನ್ನಾಗಿತ್ತಾ? ಖುಷಿ ಆಯಿತು. ಇವಾಗ ನಾವು ಹೊಸ್ಕೊಂಡು ನಿಲ್ಸಿದ್ದೀವಿ. ಶಿವೇಶ್, how was the It was experience? crazy, bro. Amazing experience. I had fun. First time something like this. ಈ ಹನುಮಾನ್ ವರ್ಲ್ಡ್ ಅನ್ನೋದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ತೆಗ್ದಿರುತ್ತೆ. ಜಿಪ್ಲೈನ್ ಯಾರನ್ನ ಆಡೋಕ್ಕೆ ಅಂದ್ಕೊಂಡು ಬಂದಿರೋರು ಬೆಳಗ್ಗೆ 8 ಗಂಟೆಗೆ ಬರೋದು ನಾನು ಸಜೆಸ್ಟ್ ಮಾಡ್ತೀನಿ. ನಾವು ಇವಾಗ ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಜೀಪಲ್ಲಿ ನಮ್ಮನ್ನ ವಾಪಸ್ಸು ಮೇಲ್ಗಡೆಗೆ ಕರ್ಕೊಂಡು ಹೋಗ್ತಾರೆ. ಮೇಲ್ಗಡೆಗೆ ಕರ್ಕೊಂಡೋಗಿ ಅಲ್ಲಿಂದ ವಾಪಸ್ಸು ತಿರ್ಗಾ ಇದರಲ್ಲೇ ಕಾರ್ಟಲ್ಲೇ ವಾಪಸ್ ಬರ್ಬೋದು. ನಮಗೆ 2 ರೈಡಿಗೆ ಬಂದು 890 ಬಾಟ್ ಆಗಿತ್ತು. ಸೊ ನೀವು ಏನಾದರೂ ಇಲ್ಲಿಗೆ ಬರಬೇಕು, ಬುಕ್ಕಿಂಗ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಇಲ್ಲೇ ಬನ್ನಿ. ನೀವು ಯಾವುದೋ ಅಲ್ಲಿ ಸಿಟಿಲಿ ಟ್ರಾವೆಲ್ ಏಜೆನ್ಸಿಲಿ ಎಷ್ಟೊಂದು ಈ ಬುಕ್ಕಿಂಗ್ಸ್ನ ಮಾಡ್ತಿರ್ತಾರೆ, ಅಲ್ಲಿ ನಿಮಗೆ ಕಂಪೇರ್ ಟು ಒರಿಜಿನಲ್ ರೇಟ್ಸು ತುಂಬ ಜಾಸ್ತಿ ಇರುತ್ತೆ. ಸೊ ನೀವು ಇಲ್ಲಿ ಡೈರೆಕ್ಟಾಗಿ ಬನ್ನಿ, ನಿಮ್ಗೆ ಏನೇನು ಬೇಕೋ ಅದದು ಸೆಲೆಕ್ಟ್ ಮಾಡ್ಕೊಳ್ಳಿ, ಅದಕ್ಕೆ ಪೇ ಮಾಡಿ, ಅದು ನಿಮ್ಗೆ ಅಫೋರ್ಡೆಬಲ್ ಆಗುತ್ತೆ. ಮುಂದೆ ನೋಡ್ತಿದ್ದೀರಲ್ಲ, ಇದೇ ಥರ ಜೀಪಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನಾವು ನೆಕ್ಸ್ಟ್ ಜೀಪಲ್ಲಿ ಬ್ಯಾಚ್ ಇತ್ತು, ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಜೀಪ್ಗಳಿಂದ ಈ ಥರ ಕಟ್ಕೊಂಡ್ಬಿಟ್ಟಿರ್ತಾರೆ ಆ ಕಾರ್ಟ್ಗಳನ್ನ, ಅದೊಳ್ಳೆ ಹಾವು ಬಂದಂಗೆ ಬರ್ತಿರುತ್ತೆ ಆ ಘಾಟ್ ಸೆಕ್ಷನಲ್ಲಿ. ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀರಾ. ಸೊ ಇವರು ನನ್ನ ಹಿಂದೆ ಇದ್ದಾರೆ ನೋಡಿ, ಚೈನಾದವ್ರಂತೆ, ಬೀಜಿಂಗ್ ಅವರಂತೆ. ಸೊ ಅವರು ಬಂದು ಡ್ಯಾನ್ಸರು, ಕ್ಲಾಸಿಕಲ್ ಡ್ಯಾನ್ಸರ್ ಅಂತೆ. ನೀವೇನಾದರೂ ನಿಮ್ಮ ಫ್ಯಾಮಿಲಿಗಳ ಜೊತೆ ಬಂದು ಅರ್ಲಿ ಮಾರ್ನಿಂಗ್ ಬಂದು ಒಂದು ಡೇ ಫುಲ್ ಇಲ್ಲೇ ಸ್ಪೆಂಡ್ ಮಾಡೋಣ ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ, ಊಟ ಎಲ್ಲ ಎಲ್ಲಿ ಮಾಡೋದು, ತಿಂಡಿ ಎಲ್ಲಿ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ, ಇಲ್ಲಿ 3 ಮಂಕೀಸ್ ಅಂತ ಒಂದು ತುಂಬ ಚೆನ್ನಾಗಿರೋ ರೆಸ್ಟೋರೆಂಟ್ ಕೂಡ ಇದೆ. ಅಲ್ಲಿ ನಿಮಗೆ ಎಲ್ಲ ಥರದ ಬಿವ್ರೇಜಸ್ಸು, ಆಲ್ಕೋಹಾಲಿಕ್ಕು, ನಾನ್ ಆಲ್ಕೋಹಾಲಿಕ್ಕು, ಪ್ಲಸ್ ನಾನ್ ವೆಜ್ಜು, ವೆಜ್ಜು ಎಲ್ಲ ಸಿಗುತ್ತೆ. ಇಂಡಿಯನ್ ಫುಡ್ ಒಂದು ಸಿಗಲ್ಲ ನೋಡಿ. ಸೊ ಅದೊಂದು ನೀವು ಮ್ಯಾನೇಜ್ ಮಾಡಬೇಕು. ವೆಜ್ ಮಾತ್ರ ತಿನ್ನೋ ಅಂಥವ್ರಿಗೆ ನಿಮಗೆ ಸ್ಯಾಂಡ್ವಿಚ್ಚು, ಬರ್ಗರು, ಪಿಜ್ಜಾ ಮತ್ತು ಸ್ಮೂತೀಸು ಎಲ್ಲ, ಐಸ್ ಕ್ರೀಮು ಎಲ್ಲ ಸಿಗುತ್ತೆ ಇಲ್ಲಿ. ತುಂಬ ಚೆನ್ನಾಗಿದೆ. ನಾವೊಂದು ಯಾವುದೋ ಒಂದು ಡ್ರಿಂಕ್ ತೊಗೊಂಡಿದ್ವಿ, ಚಾಕ್ಲೇಟ್ ಸ್ಮೂತಿನೋ ಯಾವುದೋ, ಚಾಕ್ಲೇಟ್ ಪೀನಟ್ ಸ್ಮೂತಿ, ತುಂಬ ಸಖತ್ತಾಗಿತ್ತು. ನೀವು ಮುಂದೆ ನೋಡ್ತೀರಾ ನೋಡಿ. ಇನ್ ಕೇಸ್ ನೀವು ಇಲ್ಲಿಗೆ ಬಂದು ಏನಾದರೂ ಡ್ರಿಂಕ್ಸ್ ಮಾಡ್ತೀರಾ ಅಂತ ಅಂದ್ಕೊಂಡ್ರೆ, ಇಲ್ಲಿ ಯಾವುದೇ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ಗೆ ನಿಮ್ಮನ್ನು ಬಿಡಲ್ಲ ಡ್ರಿಂಕ್ಸ್ ಮಾಡಿಕೊಂಡು. ಸೊ ನೀವೇನಾದರೂ ಡ್ರಿಂಕ್ಸ್ ಮಾಡಬೇಕು ಅಂದರೆ ಫಸ್ಟು ಅಡ್ವೆಂಚರ್ ಆ್ಯಕ್ಟಿವಿಟಿ ಮುಗಿಸ್ಕೊಂಬಿಟ್ಟು ಆಮೇಲೆ ಡ್ರಿಂಕ್ಸ್ ಮಾಡಿ, ಇಲ್ಲ ಫಸ್ಟ್ ಎಲ್ಲ ಡ್ರಿಂಕ್ಸ್ ಮಾಡಿ ನೆಕ್ಸ್ಟ್ ಡೇ ಇನ್ನೊಂದು ದಿವಸ ಬಂದು ಅಡ್ವೆಂಚರ್ ಆ್ಯಕ್ಟಿವಿಟಿ ಮಾಡಿ. ಇಲ್ಲಿಂದ ನಮ್ಮ ಮುಂದಿನ ಪ್ರಯಾಣ ರವಾಯ್ ಬೀಚ್ ಅಂತ. ಸೊ ನಮ್ಮ ಬಸ್ಗೆ ಇನ್ನೂ ಒಂದು ಸ್ವಲ್ಪ ಟೈಮ್ ಇತ್ತು, ಅಲ್ಲೋಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಳೋಣ ಅಂತ ಅಲ್ಲಿ ಹೊರಟಿದ್ದೀವಿ. ಸೇ ಹಾಯ್. How is it going?
ದುಬೈ ಮರಕಸ್. ನಾವು ರವಾಯ್ ಬೀಚಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಟೈಮೇ ಇರಲಿಲ್ಲ. ಆ್ಯಕ್ಚುಲಿ ಬರೋಕ್ಕೆ ಟೈಮ್ ಆಗೋಯ್ತು, ತುಂಬ ಟ್ರಾಫಿಕ್ ಇದ್ದಿದ್ದರಿಂದ. ರವಾಯ್ ಬೀಚು ಬಂದು ಒಂದು ಫಿಶರ್ಮ್ಯಾನ್ ಟೌನು. ಸೊ ಇಲ್ಲಿ ಲೋಕಲ್ ಫಿಶರ್ಮ್ಯಾನ್ ಫುಕೆಟ್ ಅವ್ರು ಯಾರು ಇರ್ತಾರೋ ಇಲ್ಲಿ ವಾಸ ಆಗಿರ್ತಾರೆ. ಇಲ್ಲಿ ಈಜಾಡಕ್ಕೆ ಬಿಡಲ್ಲ. ಇಲ್ಲಿ ಬಂದು ನಿಮಗೆ ಲಾಂಗ್ ಟೈಲ್ ಬೋಟ್ಗಳು ತುಂಬ ಫೇಮಸ್ಸು. ಇಲ್ಲಿಂದ ತುಂಬ ರೈಡ್ಗಳೆಲ್ಲ ಇದೆ, ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಲಾಂಗ್ ಟೈಲ್ ಬೋಟಲ್ಲಿ. ನೀವು ಯಾರಾದರೂ ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬಂದರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ. ತುಂಬ ಕ್ಲೀನಾಗಿದೆ ಬೀಚೆಲ್ಲ. ನೋಡಿ ಇಲ್ಲಿ ಲೋಕಲ್ ಬಸ್ ಸ್ಟ್ಯಾಂಡ್ ಇದು. ನಮ್ಮೂರಲ್ಲಿ ಹೆಂಗಿದೋ ಸೇಮ್ ಅದೇ ಥರ ಇದೆ. ಇಲ್ಲಿ ಏನು ಡಿಫ್ರೆನ್ಸ್ ಅಂದರೆ ಅಲ್ಲಿ ಎಂಟ್ರೆನ್ಸಲ್ಲಿ ನಿಮಗೆ ಎಲ್ಲ ಬಸ್ ಅವ್ರದ್ದು ಕೌಂಟರ್ಗಳಿರುತ್ತೆ. ಸೊ ಇವಾಗ ನೀವು ಫುಕೆಟಿಂದ ಬ್ಯಾಂಕಾಕ್ ಹೋಗಬೇಕು ಅಂದರೆ ಒಂದು 3-4 ಕಂಪ್ನಿ ಬಸ್ಗಳಿರುತ್ತೆ. ಸೊ ಅದರಲ್ಲಿ ನೀವು ಬುಕ್ ಮಾಡಿಕೊಂಡು ನಿಮ್ಮ ಟೈಮ್ಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದರಲ್ಲಿ ಹೊರಟೋಗ್ಬಿಡ್ಬೋದು. ಸೊ ನಮ್ಮದು ಯಾವುದೋ 4:30 ಬಸ್ ಇದೆ. ಆ 4:30 ಬಸ್ಸಲ್ಲಿ ನಾವು ಇವಾಗ ಹೋಗಬೇಕು. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ನಕ್ಕೊಂಡ್ ಸಿ ಟಾಮ್ರಾಟ್. ನೋಡಿ ನಾನು ಹೇಳ್ತಿದ್ನಲ್ಲ, ಟಿಕೆಟ್ ಕೌಂಟ್ರುಗಳಿರುತ್ತೆ ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗೋಕ್ಕೆ ಅಂತ. ಇವೆಲ್ಲ ಡಿಫ್ರೆಂಟು ಕಂಪ್ನಿಗಳು ಬಸ್ಗಳು. ಇವಾಗ ನಮ್ಮಲ್ಲಿ ಹೆಂಗೆ VRL ತಿರ್ಗಾ SRS ಆ ಥರ ಹೆಂಗಿದೆಯೋ ಇಲ್ಲಿ ಆ ಥರ ಡಿಫ್ರೆಂಟ್ ಬಸ್ಗಳು. ಇವಾಗ ಒಂದು ಏರಿಯಾಯಿಂದ ಒಂದು ಏರಿಯಾಗೆ ಹೋಗೋಕ್ಕೆ ಈ ಬಸ್ಗಳು ಇಲ್ಲಿ ಟೆಂಡರ್ ತೊಗೊಂಡಿರುತ್ತೆ. ಸೊ ಆ ಬಸ್ಗಳಲ್ಲಿ ನೀವು ಟಿಕೆಟ್ ತೊಗೊಂಡು ಹೋಗ್ಬೋದು. ನೀವು ಇಲ್ಲಿ ನೋಡ್ತೀರಾ ಟಿಕೆಟ್ಗಳು ನಮಗೆ ಕೊಟ್ಟಿದ್ದಾರೆ. ಒಂದು ಸರ ಕೊಟ್ಟಂಗೆ ಕೊಟ್ಟಿದ್ರು ಟಿಕೆಟ್ನ. ಅದೇನೋ ಅದು ಟಿಕೆಟ್ ಸಿಸ್ಟಮ್ ಅರ್ಥ ಆಗಿಲ್ಲ. ಮೇ ಬಿ ಒಂದೊಂದು ಸ್ಟಾಪ್ಗೆ ಒಂದೊಂದು ಟಿಕೆಟ್ ಕೊಟ್ಟಿದ್ದಾರೆ, 3 ಜನಕ್ಕೆ ಅಥವಾ ಯಾವ ಥರ ಅಂತ ಗೊತ್ತಿಲ್ಲ. ಸೊ ಇಷ್ಟು ಟಿಕೆಟು ನಮ್ಮದು ಇದನ್ನು ತೋರಿಸಿ 4:30ಗೆ ಒಂದು ಬಸ್ ಬರುತ್ತೆ, ಅಲ್ಲಿ ಕರ್ಕೊತಾರೆ ಅಂತ ಹೇಳಿದ್ರು. ಸೊ ನಾವು ಹಂಗೆ ಮಾಡಿದ್ವಿ. ಫುಕೆಟ್ ಬಂದು ಒಂದು ತುಂಬ ಬ್ಯೂಟಿಫುಲ್ ಪ್ರಾವಿನ್ಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಅಪಾರ್ಟ್ ಫ್ರಮ್ ನೈಟ್ ಲೈಫು ತುಂಬ ಒಳ್ಳೆ ಬೀಚ್ಗಳು, ತಿರ್ಗಾ ಐಲ್ಯಾಂಡ್ಗಳು ಎಲ್ಲ ತುಂಬ ಚೆನ್ನಾಗಿದೆ. ನಾವು ಆ್ಯಕ್ಚುಲಿ ಫುಕೆಟಲ್ಲಿ ಇನ್ನೂ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು, ಬಟ್ ಡ್ಯೂ ಟು ಸಮ್ ಲಿಮಿಟೇಷನ್ಸ್ ನಮಗೆ ವಾಪಸ್ ಹೋಗಬೇಕಾಯಿತು. ಅದೇನಪ್ಪ ಇವ್ರಿಗೆ ಇದ್ದಿದ್ದು ಲಿಮಿಟೇಷನ್ಸ್ ಅಂತ ನೀವೇನಾದರೂ ಯೋಚನೆ ಮಾಡ್ತಿದ್ರೆ, ನಾವು ಇಲ್ಲಿ ಥೈಲ್ಯಾಂಡಿಗೆ ಬಂದಿದ್ದೆ ಒಂದು ಪಾರ್ಟಿ ನೋಡೋಕ್ಕೋಸ್ಕರ. ಕರಾಕಸ್ ಮರಾಕಸ್ 10th ಎಡಿಷನ್ನು. ನೀವು ಹಳೆ ವಿಡಿಯೋದಲ್ಲಿ 9th ಎಡಿಷನ್ ನೋಡಿರ್ತೀರಾ. ಸೊ ಇದು ಬಂದು 10th ಎಡಿಷನ್ನು. ಸೊ ನಾವು ಅದಕ್ಕೆ ಹೋಗ್ದಂಗೆ ಥೈಲ್ಯಾಂಡ್ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಬರೀ ಅದಕ್ಕೆ ಹೋಗ್ದಂಗೆ ಸುತ್ತಾಡ್ತಾನೆ ಇದ್ದೀವಿ, ಇಂಡಿಯಾದಲ್ಲೂ ಪಾರ್ಟಿ ನೋಡಿದ್ದೀವಿ ಅಂತ. ಅಂತೂ ಇಂತೂ ನಕ್ಕೊಂಡ್ ಸಿ ಟಾಮ್ರಾಟ್ಗೆ ವಾಪಸ್ಸು ಬಸ್ ಹತ್ತಿದ್ದೀವಿ. ನಮ್ಮ ಸ್ಟೇ ಏನು ಮಾಡಿದ್ವೋ ಅದು ಅಲ್ಲೇ ಇದೆ. ಅದೇ ಸ್ಟೇಯಲ್ಲೇ ನಮ್ಮದು ಲಗೇಜ್ ಎಲ್ಲ ಇಟ್ಟಿದ್ದೀವಿ. ನಕ್ಕೊಂಡ್ ಸಿ ಟಾಮ್ರಾಟ್ಗೇನೋ ಬಂದ್ವಿ. ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇಳಿದ್ವಿ. ಅಲ್ಲಿ ಯಾರೋ ಕ್ಯಾಬ್ ಡ್ರೈವರ್ ಇದ್ದ, ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ದ. ನಾವು ಸಿಚೋನ್ ವಿಲೇಜ್ಗೆ ಅಂತ ಹೇಳಿದ್ವಿ. ಯು ಸ್ಲೀಪ್ ಹಿಯರ್ ಅಂತ ಅವನೇ ಅಲ್ಲಿ ಬಸ್ ಸ್ಟ್ಯಾಂಡ್ ತೋರಿಸ್ಬಿಟ್ಟು. ನಾವು ಏನಕ್ಕಪ್ಪ ಇಲ್ಲಿ ಮಲಗಿಸ್ತಾವನೆ ನಮ್ಮನ್ನ ಅಂತ ಕೇಳಿದ್ರೆ, ಇಲ್ಲಿ ಯಾವುದು ಬಸ್ಗಳು ಸಿಗಲ್ಲ ಇವಾಗ ಹೋಗೋಕ್ಕೆ, ಕ್ಯಾಬ್ಗಳು ಯಾರು ಸಿಗಲ್ಲ ಅಂತ ಹೇಳಿ ಇಲ್ಲೇ ಸ್ಲೀಪ್ ಮಾಡಿ ಅಂತ ಮಲಿಕಳಿ ಅಂತ ಹೇಳ್ತಿದ್ದ. ಅದೇ ಟೈಮ್ಗೆ ಗ್ರ್ಯಾಬಲ್ಲಿ ಯಾರೋ ಒಬ್ಬ ಬುಕ್ಕಿಂಗ್ ತಗೊಂಡ. ನಿನಗೆ ಎಕ್ಸ್ಟ್ರಾ ಕೊಡ್ತೀವಿ ಬಾರಪ್ಪ ಅಂದರೆ ಅವನಿಗೆ ಭಾಷೆನೇ ಅರ್ಥ ಆಗ್ತಿಲ್ಲ. ಆಮೇಲೆ ಅವ್ನ ಪಕ್ಕದಲ್ಲಿರೋನು ಪಾಪ ಟ್ರಾನ್ಸ್ಲೇಟ್ ಮಾಡಿ ಅವ್ನಿಗೆ ಹೇಳ್ದ. ಸರಿ ಅಂತ ಅವ್ನು ಬಂದು ನಮ್ಮನ್ನ ವಾಪಸ್ಸು ಸಿಚೋನ್ ವಿಲೇಜ್ಗೆ ಇವಾಗ ಕರ್ಕೊಂಡು ಹೋಗ್ತಿದ್ದಾನೆ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕರಾಕಸ್ ಮರಾಕಸ್ 10th ಎಡಿಷನ್ನ ನೋಡ್ತೀವಿ. ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. Until we meet again, take care. Bye.